ಸ್ಕೂಲ್ಗೆ ಹೋಗೋದು ಬಿಟ್ಟು ಬಂದು ಮನೆಯಾಗಿದ್ದ ಅವಾಗ ಯಾವ ರೀತಿ ಅಮ್ಮ ಮನೆಯಾಗ ಇರ್ತಿರ್ಲಿಲ್ಲ, ನೀವು ಅಷ್ಟೇ ಇರ್ತಿದ್ರಿ, ಅವಾಗ ಯಾವ ರೀತಿ ಅವನು ಬೇರೆ ಸ್ಕೂಲಲ್ಲಿದ್ದ, ನಾವೆಲ್ಲ ಹಾಸ್ಟೆಲ್ ಒಳಗಿದ್ವಿ. ಅವಾಗ ಅಷ್ಟೊಂದು ಅವ್ರ ಜೊತೆ ಹೊಂದಾಣಿಕೆ ಇರಲಿಲ್ಲ ಸರ್. ಅವರು ಇಲ್ಲೇ ಬೇರೆ ಕಡೆ ಇದ್ದರು, ನಾವೆಲ್ಲ ಹಾಸ್ಟೆಲ್ ಒಳಗಿದ್ವಿ. ಅವರೇ ಅವಂಗೆ ಇದು ಮಾಡ್ತಿದ್ರು. ಈಗ ತವ್ರ ಮನೆ ಅಂದರೆ ತವ್ರ ಮನೆ ಬೆಳೆದಷ್ಟು ಹೆಣ್ಣು ಮಕ್ಕಳಿಗೆ ತುಂಬ ಖುಷಿ ಆಗುತ್ತೆ. ನೀವು ಬಡತನದಲ್ಲಿ ಹಿಂದೆ ಇದ್ರಿ, ಇವಾಗ ನಿಮ್ಮ ತಮ್ಮ ನಿಮ್ಮ ಮನೆ ಕೀರ್ತಿ, ಊರ ಕೀರ್ತಿ ಮತ್ತು ರಾಜ್ಯದ ಕೀರ್ತಿಯನ್ನೇ ಎತ್ತಿ ಹಿಡಿದಿರುವಂಥ ಮಾತುಗಳು ಚರ್ಚೆ ಆಗ್ತದೆ. ಈಗ ನಿಮ್ಮ ತಮ್ಮನ ಈ ಬೆಳವಣಿಗೆ ನೋಡಿ ನಿಮಗೆ ಎಷ್ಟು ಖುಷಿ ಆಗುತ್ತೆ? ನಮಗೆ ತುಂಬ ಖುಷಿ ಆಗುತ್ತಪ್ಪ. ಅದು ಏನಂದ್ರೆ ಅವ್ನು ಕೊಡೋದು ಬೇಡ, ತಗೊಳ್ಳೋದು ಬೇಡ, ಅವ್ನ ಪ್ರೀತಿ ವಿಶ್ವಾಸ ಯಾಡಿದ್ರೆ ಸಾಕು. ನಾವು ಬಂದರೆ ನಮ್ಮ ಅಕ್ಕ ಬಂದ್ಲು, ತಂಗಿ ಬಂದ್ಲು ಅಂತ ಪ್ರೀತಿಯಿಂದ ನಮಗೆ ಸ್ವಾಗತ ಮಾಡಿದರೆ ಸಾಕು. ಅದಕ್ಕಿಂತ ಮಿಕ್ಕಿದ್ದು ಅವ ಕೊಡೋದು ತಗೊಳ್ಳೋದು, ಅವ ಗೆದ್ದಾನೆ, ಅವನು ಆಸೆ ಪಡಬೇಕು ಹಾಗೆ ಹಿಂಗೆ ಅಂತ ಏನೂ ಇಲ್ಲ. ಅವನು ಚೆನ್ನಾಗಿರ್ಬೇಕು, ನಾವು ಚೆನ್ನಾಗಿರ್ಬೇಕು. ಅವನಿಂದ ನಾವು ಪ್ರೀತಿ ವಿಶ್ವಾಸ ಹಂಚ್ಕೊಂಡ್ರೆ ಅಷ್ಟೇ ಸಾಕು ನಮಗೆ. ಅದಕ್ಕಿಂತ ದೊಡ್ಡ ಮಾತು ಯಾವುದೂ ಇಲ್ಲ. ತವ್ರ ಮನೆ ಅಂದ ತಕ್ಷಣ ಏನು ನಾದ್ನಿ ಬರ್ತಾಳಲ್ಲ, ಅವಳು ಚೆನ್ನಾಗಿರ್ಬೇಕು ಅನ್ನೋದಿರುತ್ತೆ. ಈಗ ತಮ್ಮನ ಮದುವೆದೇ ತುಂಬ ಚರ್ಚೆ ಆಗ್ತಾ ಇದೆ, ಅಂದರೆ ಹನುಮಂತವ್ರ ಮದುವೆ ಚರ್ಚೆ ಆಗ್ತಾ ಇದೆ. ಆ ವಿಚಾರವಾಗಿ ಮಾಡೋದು ಸರ್. ಅವನ ಆಸೆಗಿಂತ ದೊಡ್ಡದು ಯಾವುದಿಲ್ಲ. ನಾವು ಆಸೆ ಪಟ್ಟಾಗ ಅವನು ವಿನ್ ಆಗಿದ್ದಾನೆ, ಅವನು ಆಸೆ ಪಟ್ಟಾಗ ನಾವು ಮಾಡೋಣ. ಅವ್ನು ಇಷ್ಟಪಟ್ಟು ಹುಡುಗಿನ ಮದುವೆ ಮಾಡ್ತೀರಾ? ಮಾಡೋಣ. ಅವ್ನು ಇಷ್ಟಪಟ್ಟಿದ್ದೇ ಮಾಡೋಣ. ನಮ್ಮ ಇಷ್ಟ ತಗ ಅವ ವಿನ್ ಆಗಿದ್ದಾನೆ ಅಂದರೆ ಅವ್ನು ಇಷ್ಟಪಡ್ಕ ನಾವು ಮಾಡೋಣ. ಈಗೇನಂತಂದ್ರೆ ನಿಮ್ಮ ತಾಯಿಯವರು ನಮ್ಮ ಬಂಜಾರ ಸಮಾಜದ ಹುಡುಗಿಯನ್ನೇ ಮಾಡಬೇಕು ಅಥವಾ ಏನಾದರೂ ಅನ್ಯ ಕೊಂಬಿನ ಹುಡುಗಿ ಏನಾದರೂ ಪ್ರೀತಿಸಿದ್ರೆ ಅದಕ್ಕೆ ವಿರೋಧ ವ್ಯಕ್ತಪಡಿಸಿದ್ರೆ ಏನು ಮಾಡ್ತೀರಿ ನೀವು? ಆದರೂ ಸರ್ ಬೇಜಾರು ಮಾಡಬಾರ್ದಲ್ಲ. ತಮ್ಮ ಎಷ್ಟೇ ಯಾರೇ ಆದ್ರೂ ಹೆಣ್ಣು ಹೆಣ್ಣೆ ಅಲ್ಲ ಸರ್. ಅವರು ಒಂಚೂರು ಸಿಟ್ಟಿಗೆ ಹೇಳ್ತಾರೆ ಅನ್ನೋದು ನಮಗೂ ಇದು ಅನ್ನಿಸ್ತದ. ನೋಡೋಣ ಏನೇನು ಆಗ್ತದೆ ಅನ್ನೋದು. ಆದರೆ ಅಣ್ಣ ಇಷ್ಟಪಟ್ಟಿದ್ದಾನೆ ಮಾಡೋದು ನಮ್ಮದು ಆಸೆ ಅದ. ಈಗ ಸುಮಾರು 4-5 ವರ್ಷದಿಂದ ಪ್ರೀತಿ ಮಾಡ್ತಾ ಇದ್ದಾರೆ ಅನ್ನುವಂಥ ಚರ್ಚೆ ಆಗ್ತಾ ಇದೆ. ನಿಮ್ಮ ಹತ್ರ ಯಾವಾಗಾದರೂ ಮಾತಾಡಿದ್ರೆ? ನಮ್ಮ ಹತ್ರ ಹಂಚ್ಕೊಂಡಿಲ್ಲ ಸರ್. ಆದರೂ ಹೇಳ್ತಿದ್ದ, ನಾವೆಲ್ಲ ಕಿಟ್ಲೆ ಅಂದ್ಕೊಂಡಿದ್ದೀವಿ ಇಷ್ಟು ದಿನ. ಎಲ್ಲನೂ ಹೇಳ್ತಿದ್ನು, ನಾವೆಲ್ಲ ಯಾವತ್ತೂ ನಕಲಿ ಮಾಡ್ತಿದ್ದಾನೆ ಬಿಡು, ಅವನಷ್ಟು ಅಭಿಮಾನಿಗಳು ಯಾರಿಲ್ಲ, ಎಲ್ಲರದು ಹಂಗೆ ಅಂತಿದ್ದಾನೆ ಅಂತ ಅಂದ್ಕೊಂಡಿದ್ವಿ. ಬಿಗ್ ಬಾಸ್ ಮನೆಗೆ ಹೋಗಿಂದಾನೆ ನಮಗೆಲ್ಲ ಗೊತ್ತಾಗಿದ್ದು. ನೋಡೋಣ ಸರ್ ಏನೇನಾಗ್ತದೆ ಅಂತ. ಈಗ ಬಿಗ್ ಬಾಸ್ ಮನೆಯಲ್ಲಿ ಹಾಡು ಹೇಳುವ ಮುಖಾಂತರ ಅವನ ಪ್ರೇಯಸಿನೇ ನೆನದ, ಇನ್ನು 3 ವಾರ ಉಳಿದೈತಿ ಗೆಳತಿ ಬರ್ತೇನೆ ಅಂತೇಳಿ. ಅವಾಗ ಏನು ಅನ್ನಿಸ್ತೀನಿ? ಅದೇ ನಾವು ಎಲ್ಲ ವಿಚಾರ ಮಾಡಿದ್ವಿ ಸರ್, ಏನೇನು ಇವನು ಹಂಗೆ ಹಿಂಗೆ ಹೇಳ್ಲಿಕ್ಕತ್ತಾನಲ್ಲ, ನೋಡೋಣ ಬಂದಿಂದ ಅವನ ಆಸೆ ಏನಿದೆ, ನಮ್ಮ ಜೊತೆ ಮಾತಾಡಿ ಏನನ್ನೋದು ಅವ್ವ ಅಪ್ಪಗೆ ತಿಳಿಸಿಂದ ಅವ್ರ ಏನು ಆಕಾಂಕ್ಷೆ ಅಭಿಮಾನ ಇರ್ತದಂತ ನೋಡಿ ಮಾಡಿದ್ರೆ ಆತಂತ. ತಮ್ಮನ ಪ್ರೀತಿಗೆ ಏನಾದರೂ ನಿಮ್ಮ ಹೆತ್ತವ್ರು ವಿರೋಧ ಪಡಿಸಿದ್ರೆ ಅವನಿಗೆ ಬೆಂಬಲ ಕೊಡಿಸಿ ಪ್ರೀತಿಸಿದ ಹುಡುಗಿನ ಮದುವೆ ಮಾಡಿಸ್ತೀರಾ? ನೋಡೋಣ ಸರ್, ಎಲ್ಲ ಕರ್ನಾಟಕ ಜನತೆ ಇದು ಎಲ್ಲದು ಆಶೀರ್ವಾದ ಅದ. ಎಲ್ಲರೂ ಆಸೆ ತಕ್ಕಂಗೆ ಒಂದು ಆಗಲಿ ಅಂತ ಬಯಸೋದು ಅಷ್ಟೇ. ಈ ಬಿಗ್ ಬಾಸ್ ಮನೇಲಿ ಸುದೀಪ್ ಅವರ ಚಪ್ಪಾಳೆ ಗಿಟ್ಟಿಸ್ಕೊಂಡಾಗ ನಾನು ಗೆದ್ದಂಗಾಯ್ತು, ನನಗೆ ಯಾವ ಪ್ರೈಸು ಬೇಡ, ಅವಾಗ ನಿಮಗೇನು? ಅದು ನಮಗೆ ಎಲ್ಲ ಖುಷಿ ಆಯಿತು ಸರ್. ನಮಗೆ ಅವ್ರ ಚಪ್ಪಾಳೆಗಿಂತ ದೊಡ್ಡದು ಯಾವುದೂ ಆಗಿರಲ್ಲ. ಅವ್ರು ಎಷ್ಟೇ ಆಗಲಿ ನಾವು ಇಷ್ಟು ಹತ್ತಿರದಿಂದ ನೋಡ್ತೀವಂತ ಅಂದ್ಕೊಂಡಿರಲ್ಲ. ಅವ್ನ ಕಾಲ್ಗುಣದಿಂದ ನಾವು ಸ್ಟೇಜ್ ಮೇಲೆ ಹೋಗಿ ಅವ್ರು ಸುದೀಪ್ ಸರಿಗೆ ಹತ್ತಿರದಿಂದ ನೋಡೋದೇ ಭಾಳ ಖುಷಿ ಆಗ್ಯದ. ಅವ್ರ ಚಪ್ಪಾಳೆಗಿಂತ ದೊಡ್ಡದು ಯಾವುದು ಸರ್. ಅವ್ನು ಪಡ್ಕೊಂಡಿದ್ದೇ ನಮಗೆ ಭಾಳ ಖುಷಿ ಆಯಿತು. ಆದರೆ ವಿನ್ ಆಗ್ತಾನೆ ಅನ್ನೋದೇ ನಮಗೂ ಗೊತ್ತಿರಲಿಲ್ಲ. ಆದರೆ ಅವ್ನು ಪಟ್ಟಿರೋ ಪರಿಶ್ರಮಕ್ಕೆ ಸಿಕ್ಕಿದೆ ಸರ್, ಫಸ್ಟ್ ಅಷ್ಟೇ ಹೇಳ್ಬೋದು. ಕೊನೆಯ ಕ್ಷಣ ಕೈ ಎತ್ತಾ ಇದ್ರಲ್ಲ ಸುದೀಪ್, ಅವಾಗ ನೀವು ಟಿವಿಯಲ್ಲಿ ನೋಡ್ತಾ ಇದ್ರೆ ನಿಮ್ಗೆ ಯಾವ ರೀತಿ ಎದೆ ಬಿಡ್ತಾ ಹೆಚ್ಚಿಗೆ? ಭಾಳ ಅಂದರೆ ಭಾಳ ಯಾರ್ದು ಎತ್ತಾರೋ ಏನೋ. ಆದರೆ ನಮಗೆ ಫಸ್ಟ್ ಬರ್ತಾರೋ ಸೆಕೆಂಡ್ ಬರ್ತಾರೋ ಅದು ಗೊತ್ತಿರಲಿಲ್ಲ ಸರ್. ಆದರೆ ಎತ್ತರ ಅನ್ನೋದು ನಮಗೆ ಭಾಳ ಅನುಮಾನ ಆಗಿತ್ತು. ಆದರೆ ಕೈ ಎತ್ತಿದ ಕೂಡಲೇ ಭಾಳ ಖುಷಿ ಆದ್ವಿ ಸರ್. ಆ ಕ್ಷಣ ನಾವು ಏನು ಮಾಡಬೇಕು ಏನು ಮಾತಾಡಬೇಕು ಅಂತ ತಿಳಿಲಿಲ್ಲ. ಇದೇ ವರ್ಷ ಮದುವೆ ಮಾಡ್ತೀರಾ? ನೋಡೋಣ ಸರ್, ಇನ್ನು ಏನೇನು ಅನ್ನೋದು ಡಿಸ್ಕಸ್ ಮಾಡಬೇಕು. ಅವನು ಬರಬೇಕು, ಅವನ ಮಾತುಕತೆ ತಿಳ್ಕೊಬೇಕು, ಏನೇನದು ತಿಳ್ಕೊಂಡು ಮಾಡಿದ್ರೆ ಆಯಿತು ಅಂತ. ಇದಿಷ್ಟು ಬಿಗ್ ಬಾಸ್ ವಿನ್ನರ್ ಹನುಮಂತ್ ಅವರ ಸಹೋದರಿಯ ಮಾತು. ಆತ ಇಷ್ಟಪಟ್ಟಂತೆ ಆತನ ಮದುವೆ ಮಾಡ್ತೀವಿ. ಆತ ದೊಡ್ಡ ಎತ್ತರಕ್ಕೆ ಬೆಳೆದಿದ್ದಾನೆ. ಆತನ ಬೆಳವಣಿಗೆ ಕಂಡು ನಮಗೆ ತುಂಬ ಖುಷಿ ಆಗುತ್ತೆ. ಯಾಕಂದರೆ ತವರು ಮನೆ ಬೆಳೆದಷ್ಟು ಹೆಣ್ಣು ಮಕ್ಕಳಿಗೆ ಒಳ್ಳೆಯದು ಅನ್ನುವಂಥ ಮಾತುಗಳನ್ನು ಹೇಳ್ತಾ ಇರುವಂಥದ್ದು. ತುಂಬು ಹೃದಯದಿಂದ ಅವನ್ನ ಹಾರೈಸ್ತೀನಿ. ಇಡೀ ಕರ್ನಾಟಕದ ಜನರು ಅವನ್ನ ಹಾರೈಸಿ ಬೆಳೆಸಿದ್ದಾರೆ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಫಕೀರ್ಗೌಡ ಜೊತೆ ಅಣ್ಣಪ್ಪ ಬಾರ್ಕಿ, TV9 ಹಾವೇರಿ.